ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ. ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಫೋನ್ ಮಾಡಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ಶಕುನಗಳಲ್ಲಿ ಒಳ್ಳೆಯದ್ದು ಕೂಡ ಇರುತ್ತೆ, ಹಾಗೆ ಕೆಟ್ಟದ್ದು ಕೂಡ ಇರುತ್ತೆ. ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವ ಹಾಗೆ ಅದು ಯಾವುದೇ ವಸ್ತುವಾಗಲಿ ಅಥವಾ ಯಾವುದೇ ಜೀವಿಯಾಗಲಿ ಅಥವಾ ಯಾವುದೇ ಪ್ರಾಣಿಯಾಗಲಿ ಅದು ಎಲ್ಲಿ ಮತ್ತು ಹೇಗೆ ಕಾಣಿಸುತ್ತದೆ ಎನ್ನುವ ಆಧಾರದ ಮೇಲೆ ಈ ಶಕುನಗಳು ನಿರ್ಧಾರವಾಗಿರುತ್ತದೆ ಎಂದು ಶಕುನ ಶಾಸ್ತ್ರ ಪಂಡಿತರು ಹೇಳುತ್ತಾರೆ. ಆ ಶಕುನಗಳನ್ನು ತಿಳಿಸುವಂತಹ ಜೀವಿಗಳಲ್ಲಿ ಈ ಹಲ್ಲಿಯೂ ಕೂಡ ಒಂದು. ಬಹಳ ಜನ ಈ ಹಲ್ಲಿಯನ್ನ ನೋಡಿದ್ರೆ ತುಂಬಾನೇ ಭಯಭೀತರಾಗಿರ್ತಾರೆ. ನಿಜ ಹೇಳಬೇಕು ಅಂದ್ರೆ ಈ ಹಲ್ಲಿಯು ಅಷ್ಟೊಂದು ಭಯಪಡಿಸುವಂತಹ ಜೀವಿ ಅಲ್ವೇ ಅಲ್ಲ. ಆದರೆ ಹಲ್ಲಿಯಿಂದ ನಮ್ಮ ಜೀವನದಲ್ಲಿ ಕೆಲವೊಂದು ಒಳ್ಳೆಯ ಸಮಾಚಾರ ನಡೆಯುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಹಲ್ಲಿ ಕಾಣಿಸುವ ಸಂದರ್ಭ ಮತ್ತು ನಮ್ಮ ದೇಹದ ಮೇಲೆ ಎಲ್ಲಿ ಬಿದ್ದಿತು ಎಂಬ ಅಂಶವನ್ನ ಆಧರಿಸಿ ವಿವಿಧ ರೀತಿಯ ಅದೃಷ್ಟವಿರುತ್ತೆ ಎಂದು ಹೇಳುತ್ತಾರೆ. ಹಾಗೆಯೇ ದೇವರ ಮನೆಯ ಫೋಟೋ ಹಿಂದೆಗಡೆ ಈ ಹಲ್ಲಿಗಳು ಕೂಡ ಓಡಾಡ್ತಾ ಇರುತ್ತೆ. ಇದು ಶುಭನ ಅಶುಭನ ಅಂತ ಕೂಡ ಈ ವಿಡಿಯೋದಲ್ಲೇ ನಾನು ತಿಳಿಸ್ಕೊಡ್ತೀನಿ. ಹಾಗೆ ದೇವರ ಫೋಟೋ ಹಿಂದೆ ಹಲ್ಲಿ ಇದ್ದರೆ ಯಾವ ಸೂಚನೆಯನ್ನ ಸೂಚಿಸುತ್ತದೆ ಅಂತ ಕೂಡ ಹೇಳ್ತೀನಿ. ಗರುಡ ಪುರಾಣದ ಪ್ರಕಾರ ಹಲ್ಲಿಯು ಮೇಲಿನಿಂದ ನಿಮ್ಮ ಮೇಲೆ ಬಿದ್ದರೆ ಅದು ಶುಭ ಸೂಚನೆಯನ್ನ ಸೂಚಿಸುತ್ತದೆ ಅಂತ ಹೇಳಲಾಗುತ್ತದೆ. ಪುರಾಣಗಳ ಪ್ರಕಾರ ನಿಮಗೆ ಮತ್ತಷ್ಟು ಸಂಪತ್ತು ಲಭಿಸುತ್ತದೆ. ಹಲ್ಲಿ ಏನಾದರೂ ನಿಮ್ಮ ಕತ್ತಿನ ಭಾಗದಲ್ಲಿ ಬಿದ್ದರೆ ಶತ್ರು ವಿನಾಶವಾಗತ್ತೆ ಅಂತ ಸೂಚನೆಯನ್ನು ನೀಡುತ್ತೆ. ಹಾಗೆಯೇ ಹಲ್ಲಿ ತಲೆಯ ಮೇಲೆ, ಕೆಳತುಟಿಯ ಮೇಲೆ, ಹೊಕ್ಕುಳದ ಮೇಲೆ, ಮೊಣಕೈ ಮೇಲೆ, ತೊಡೆಯ ಮೇಲೆ ಏನಾದರೂ ಬಿದ್ದರೆ ಇದು ಶುಭ ಸಂಕೇತ ಎಂದು ಶಕುನಶಾಸ್ತ್ರದಲ್ಲಿ ಹೇಳಲಾಗಿದೆ. ಇದರಿಂದ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ. ಹಾಗೆ ಹಲ್ಲಿಯು ನಿಮ್ಮ ಕಣ್ಣುಗಳ ಮೇಲೆ ಅಪ್ಪಿತಪ್ಪಿಯೂ ಬಿದ್ದರೆ ಅದು ಅಪಶಕುನ. ಆಗ ನಿಮ್ಮ ಸಂಪತ್ತು ಕಡಿಮೆಯಾಗುತ್ತಾ ಹೋಗುತ್ತೆ ಅಂತ ಶಕುನಶಾಸ್ತ್ರದಲ್ಲಿ ಹೇಳಲಾಗುತ್ತೆ. ಹಾಗೆಯೇ ಹಲ್ಲಿಯು ಮನೆಯೊಳಗೆ ಬರುತ್ತಾ ಕೂಗಿದರೆ ಅಥವಾ ಲೊಚ್ಚಗುಟ್ಟಿದರೆ ಅದು ಶುಭ ಸಂಕೇತ. ನಿಮಗೆ ಅತಿ ದೊಡ್ಡ ಮಟ್ಟದಲ್ಲಿ ಹಣವು ಬರುತ್ತದೆ ಎಂದು ಸೂಚನೆಯನ್ನ ತೋರಿಸುತ್ತದೆ. ಆದರೆ ಹಲ್ಲಿಯು ನಿಮ್ಮ ಎಡಭುಜದ ಮೇಲೆ ಬಿದ್ದರೆ ನಿಮ್ಮ ಕುಟುಂಬ ಸದಸ್ಯರ ಮೇಲೆ ವಿವಾದಗಳು ಮತ್ತು ಒಳಜಗಳಗಳು ನಡೆಯುವ ಸೂಚನೆ ಎಂದು ಶಕುನಶಾಸ್ತ್ರದ ಪಂಡಿತರು ಹೇಳುತ್ತಾರೆ. ನೀವು ಪೂರ್ವ ಮತ್ತು ಉತ್ತರ ಹಾಗೆ ಈಶಾನ್ಯದ ಕಡೆ ಹೋಗಬೇಕಾದರೆ ಹಲ್ಲಿಯ ಶಬ್ದ ಕೇಳಿಸಿದರೆ ನೀವು ಕೈಗೊಂಡಂತಹ ಕೆಲಸಗಳು ಪೂರ್ತಿಯಾಗಿ ಹಾಗೆ ಲಾಭ ಕೂಡ ಪ್ರಾಪ್ತಿಯಾಗುತ್ತದೆ. ಹಾಗೆ ನೀವು ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಎಂಬ ಸೂಚನೆಯನ್ನ ನೀಡುತ್ತದೆ. ಹಾಗೆ ಈಶಾನ್ಯ ದಿಕ್ಕಿನಿಂದ ಹಲ್ಲಿಯು ಮನೆಯೊಳಗಡೆ ಬಂದರೆ ಅದು ಶುಭ ಸೂಚನೆಯಾಗಿರುತ್ತದೆ. ಹಾಗೆ ಅದನ್ನು ಮನೆಯಲ್ಲಿರುವಂತೆ ನೋಡ್ಕೊಳ್ಳಿ. ಅದರಿಂದ ಬಹಳಷ್ಟು ಲಾಭಗಳು ಆಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಆದರೆ ನಾವು ಮನೆಯಲ್ಲಿ ಹಲ್ಲಿಗಳನ್ನು ನೋಡಿದ ತಕ್ಷಣ ಒಂದು ಅಸಹ್ಯ ರೀತಿಯಲ್ಲಿ ನೋಡ್ತೀವಿ. ಆದರೆ ಈ ಹಲ್ಲಿಗಳು ಕೆಲವೊಂದು ಸಲ ನಮಗೆ ವಿಸ್ಮಯಕಾರಿಯಾದಂತಹ ಸೂಚನೆಗಳನ್ನು ನೀಡುತ್ತೆ. ಹಾಗೆ ಈ ಹಲ್ಲಿಗಳಿಗೆ ಭವಿಷ್ಯತ್ತಿನ ಬಗ್ಗೆ ಮೊದಲೇ ಕೆಲವು ಸೂಚನೆಗಳು ತಿಳಿದಿರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೆ ನಮ್ಮ ಶಾಸ್ತ್ರಗಳು ಹಾಗೆ ಪುರಾಣಗಳಲ್ಲಿಯೂ ಕೂಡ ಹಲ್ಲಿಗಳ ಬಗ್ಗೆ ಉಲ್ಲೇಖವಿದೆ. ಅವು ದೇವರ ಶಾಪದ ಕಾರಣದಿಂದಲೇ ನಮ್ಮ ಮನೆಗಳಲ್ಲಿ ಮನುಷ್ಯರಿಗೆ ಉಪಯೋಗವಾಗುವಂತೆ ಇರುತ್ತದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಒಂದೇ ಜಾಗದಲ್ಲಿ 2 ಹಲ್ಲಿಗಳು ಜಗಳವಾಡುತ್ತಿದ್ದರೆ ನೀವು ತುಂಬ ಪ್ರೀತಿಸುವ ವ್ಯಕ್ತಿಯನ್ನು ಕಳೆದುಕೊಳ್ಳುತ್ತೀರಿ ಎಂದು ಸೂಚನೆ ಮಾಡುತ್ತದೆ. ಹಾಗೆ ಗೃಹ ಪ್ರವೇಶದ ಸಮಯದಲ್ಲಿ ಸತ್ತು ಹೋದ ಹಲ್ಲಿ ಏನಾದರೂ ಕಾಣಿಸಿಕೊಂಡರೆ ಮನೆಯಲ್ಲಿರುವವರಿಗೆ ಅನಾರೋಗ್ಯ ಸಂದರ್ಭ ಬರುವುದು ಎಂದು ಸೂಚನೆಯನ್ನು ಸೂಚಿಸುತ್ತದೆ. ಹಾಗೆ ಹಗಲಿನ ಸಮಯದಲ್ಲಿ ಹಲ್ಲಿಯ ಶಬ್ದವೇನಾದರೂ ಕೇಳಿಸಿದರೆ ಅದು ಅಶುಭವಲ್ಲ. ಅದಕ್ಕೆ ಚಿಂತೆಯನ್ನು ಪಡೋ ಅವಶ್ಯಕತೆ ಕೂಡ ಇಲ್ಲ. ಹಾಗೆಯೇ ಮದುವೆಯಾದ ಹೆಣ್ಣು ಮಗಳ ಹೊಟ್ಟೆಯ ಮೇಲೆ ಏನಾದರೂ ಹಲ್ಲಿಯು ಬಿದ್ದರೆ ಅವರು ಸದ್ಯದಲ್ಲೇ ಗರ್ಭಿಣಿಯಾಗುತ್ತಾರೆ ಅಂತ ಒಂದು ಸೂಚನೆಯನ್ನು ನೀಡುತ್ತದೆ.
ಹಾಗೆ ಹಿಂದೂ ಶಾಸ್ತ್ರದ ಪ್ರಕಾರ ಮನುಷ್ಯನ ಪಾದದ ಮೇಲೆ ಹಲ್ಲಿ ಬಿದ್ದರೆ ಅದು ಅಪಶಕುನ ಅಶುಭ ಅಂತ ಕೂಡ ಪರಿಗಣಿಸಲಾಗುತ್ತದೆ. ಹಾಗೆ ಮನೆಯಲ್ಲಿ ಹಲ್ಲಿಗಳೇನಾದರೂ ಕಿರುಚುತ್ತಾ ಅರುಚುತ್ತಾ ಓಡಾಡುತ್ತಿದ್ದರೆ ನಿಮ್ಮ ಶಕ್ತಿಯ ಸಾಮರ್ಥ್ಯ ಕೂಡ ಕುಂದುಗೊಳ್ಳುತ್ತಿದೆ ಎಂದು ಅದು ಸೂಚನೆಯನ್ನು ನೀಡುತ್ತದೆ. ಹಾಗೆ ಮುಂಬರುವ ದಿನಗಳಲ್ಲಿ ನಿಮಗೆ ಯಾವುದೋ ಒಂದು ಸಮಸ್ಯೆ ಸಂಭವಿಸುತ್ತೆ ಅನ್ನೋದು ಕೂಡ ಅದು ಸಂಕೇತವನ್ನು ನೀಡುತ್ತಿರುತ್ತದೆ. ಹಾಗೆ ಹಗಲಿನ ಸಮಯದಲ್ಲಿ ನೀವು ಊಟ ಮಾಡಬೇಕಾದ್ರೆ ಏನಾದರೂ ಹಲ್ಲಿಯ ಸ್ವರ ಕೇಳಿಸ್ಕೊಂಡ್ರೆ ಆದಷ್ಟು ಬೇಗ ನಿಮಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಹಾಗೆ ಮನೆಯಲ್ಲಿ ಒಂದು ಒಳ್ಳೆಯ ಕಾರ್ಯ ನೆರವೇರುತ್ತೆ ಅಂತ ಒಂದು ಸೂಚನೆಯನ್ನು ನೀಡುತ್ತೆ. ಹಾಗೆ ಹಣೆಯ ಮೇಲೆ ಏನಾದರೂ ಹಲ್ಲಿ ಬಿದ್ದರೆ ಅದು ಆಸ್ತಿ ಕೂಡು ಬರುತ್ತದೆ ಅಂತ ಒಂದು ಸಂಕೇತವನ್ನು ನೀಡುತ್ತದೆ. ಹಾಗೆ ನಿಮ್ಮ ಮನೆಯಲ್ಲಿ ಒಂದೇ ಸ್ಥಳದಲ್ಲಿ 3 ಹಲ್ಲಿಗಳನ್ನೇನಾದರೂ ನೀವು ಕಂಡ್ರೆ ಇದು ಒಂದು ಶುಭ ಸಂಕೇತ. ಅಂದರೆ ನೀವು ಅಂದ್ಕೊಳ್ದಿರೋದು ಯಾವುದೋ ಕೆಲಸ ನೆರವೇರುತ್ತೆ. ಹಾಗೆ ನಿಮಗೆ ಆರ್ಥಿಕ ಸಮಸ್ಯೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಕೂಡ ನಿವಾರಣೆಯಾಗಿ ಒಂದು ಸಮೃದ್ಧಿಯನ್ನು ತಂದುಕೊಡುವಂತಹ ಸೂಚನೆ ಇದಾಗಿರುತ್ತೆ. ಹಾಗೆ ಇನ್ನು ದೇವರ ಫೋಟೋಗಳ ಹಿಂದೆ ಹಲ್ಲಿ ಏನಾದರೂ ಓಡಾಡ್ತಿದ್ರೆ ಯಾವುದಾದರೂ ದೋಷಗಳು ಬರಬಹುದು ಎಂದು ಬಹಳ ಜನರು ಭಯ ಬೀಳ್ತಾ ಇರ್ತಾರೆ. ಆದರೆ ಭಯ ಬೀಳುವ ಅಗತ್ಯವಿಲ್ಲ. ಇಲ್ಲಿ ದೇವ್ರ ಮನೆಯಲ್ಲಿ ಹಲ್ಲಿ ಕಾಣಿಸ್ಕೊಳ್ಳೋದಕ್ಕೆ 2 ರೀತಿಯ ಕಾರಣಗಳಿರುತ್ತೆ. ಕೆಲವೊಂದು ಮನೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಬಿಟ್ಟರೆ ಬೇರೆ ಯಾವ ದಿನ ಕೂಡ ದೇವರ ಮನೆ ಬಾಗಿಲನ್ನು ತೆಗೆಯೋದಿಲ್ಲ. ಹಾಗೆ ದೇವರ ದೀಪ ಆಗಲಿ ಊದ್ಗಡ್ಡಿನಾಗಲಿ ಹಚ್ಚೋದಿಲ್ಲ. ಆ ಕಾರಣಕ್ಕೆ ಕೆಲವೊಂದು ಸಲ ಹಲ್ಲಿಗಳು ಹೋಗಿ ದೇವ್ರ ಮನೆಯಲ್ಲಿ ಕ್ರಿಮಿಕೀಟಗಳನ್ನ ತಿನ್ನೋದಕ್ಕೋಸ್ಕರ ದೇವ್ರ ಮನೆಯಲ್ಲಿ ಹೋಗಿರುತ್ತೆ. ಇನ್ನು ಪೂಜೆ ಮಾಡಿ ಕೂಡ ದೇವ್ರ ಮನೆಯಲ್ಲಿ ಹಲ್ಲಿಗಳು ಫೋಟೋ ಹಿಂದೆ ಕಾಣಿಸ್ಕೊಳ್ಳುತ್ತೆ ಅಥವಾ ದೇವರ ವಿಗ್ರಹಗಳ ಮಧ್ಯೆ ಕಾಣಿಸ್ಕೊಳ್ಳುತ್ತೆ ಅಥವಾ ಕಳಶದ ಮೇಲೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದಾಗ ಆ ಮನೆಯಲ್ಲಿ ಲಕ್ಷ್ಮಿ ಕಟಾಕ್ಷ ಇದೆ ಅಂತ ಒಂದು ಸೂಚನೆಯನ್ನ ನೀಡುತ್ತದೆ ಎಂದು ಶಕುನ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಹಾಗೆ ಮುಂಬರುವ ದಿನಗಳಲ್ಲಿ ಅತ್ಯದ್ಭುತವಾದ ಒಂದು ಆರ್ಥಿಕ ಪರಿಸ್ಥಿತಿ ಏನಿರುತ್ತೆ ಅದು ಸುಧಾರಿಸುತ್ತೆ ಅಂತ ಒಂದು ಸೂಚನೆಯನ್ನ ನೀಡುತ್ತೆ. ಹಾಗೆ ನೀವು ಅಂದ್ಕೊಂಡಿರುವಂತಹ ಯಾವುದೇ ಕಾರ್ಯಗಳಾಗಿರಲಿ ಅದು ನೆರವೇರುತ್ತೆ. ನೀವೇನಾದರೂ ವ್ಯಾಪಾರ ಇನ್ನೇನಾದರೂ ಶುರು ಮಾಡಬೇಕು ಅಂತ ಕೈ ಹಾಕಿದ್ರೂ ಕೂಡ ಅದು 100% ಸಕ್ಸಸ್ ಅನ್ನೋದನ್ನು ನೀಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಹಲ್ಲಿಗಳು ನಾವು ನಮ್ಮ ಮನೆಯಲ್ಲಿದ್ದರೆ ಅದನ್ನು ಒಂದು ಅಸಹ್ಯ ರೀತಿಯಲ್ಲಿ ಭಾವಿಸ್ತೀವಿ. ಆದರೆ ಈ ಹಲ್ಲಿಗಳು ಮುಂಬರುವಂತಹ ದಿನಗಳಲ್ಲಿ ಯಾವೆಲ್ಲ ಒಂದು ಸೂಚನೆಗಳನ್ನು ನೀಡುತ್ತೆ ಅಂತ ತಿಳ್ಕೊಂಡ್ರಲ್ಲ. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ ಏನು ಮಾಡಬೇಕು, ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೂ ವಿಡಿಯೋನ ನೋಡ್ಕೊಂಡಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.